Okay, now previous day we discussed the theorems, right? In theorem we are discussed the some basic concepts such as properties, right? In properties we are discussing the 0 and 1s. What happens in the properties means, let's see, 0 plus x, x, 1 plus x, x, 0 into x, 0, 1 into x, 1. These are all the main properties of zeros and ones. What the Boolean theorems provide? Boolean theorem ಏನು ಪ್ರೊವೈಡ್ ಮಾಡುತ್ತೆ ಅಂದರೆ Boolean theorem provide by substituting all the possible values of the variable. ಅಂದರೆ ಎಲ್ಲ ಪಾಸಿಬಲ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ಪ್ರೊವೈಡ್ ಮಾಡೋದೆ Boolean theoremsನ ಮುಖ್ಯ ಕಾನ್ಸೆಪ್ಟ್. ಇದರಲ್ಲಿ ನಾವು ಪ್ರಾಪರ್ಟೀಸ್ ಡಿಸ್ಕಸ್ ಮಾಡಿದ್ದೀವಿ. ಯಾವುದು 0 ಪ್ಲಸ್ ಎಕ್ಸ್, 1 ಪ್ಲಸ್ ಎಕ್ಸ್, 0 ಇಂಟು ಎಕ್ಸ್, 1 ಇಂಟು ಎಕ್ಸ್. ಯಾವ ರೀತಿ ಪ್ರೂವ್ ಮಾಡ್ತಾರೆ ಅಂತ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಯಾವ ರೀತಿ ಪ್ರೂವ್ ಮಾಡ್ತಾರೆ ನೋಡಿ, 0 ಪ್ಲಸ್ ಎಕ್ಸ್ನ ಹಿಂಗೆ ಎಕ್ಸ್ ಅಂತ ಪ್ರೂವ್ ಮಾಡ್ತೀವಿ ಅಂದರೆ, ಲೆಟ್ ಇಫ್ ಎಕ್ಸ್ ವ್ಯಾಲ್ಯೂ 0 ಕೊಟ್ಟರೆ ಏನಾಗುತ್ತೆ, 0 ಪ್ಲಸ್ ಎಕ್ಸ್ಗೆ ಎಕ್ಸ್ ಇರೋ ಜಾಗ 0 ಹಾಕಿದ್ರೆ 0 ಉಳಿಯುತ್ತೆ. ನಾವು ಎಕ್ಸ್ ವ್ಯಾಲ್ಯೂ 0 ಅಂತಲೇ ಕೊಟ್ಟರಿಂದ 0 ಇನ್ಸ್ಟೆಡ್ ಆಫ್ ಎಕ್ಸ್ ಅಂತ ಅವಾಗ ಎಕ್ಸ್ ಬರುತ್ತೆ. ಈ ರೀತಿ ನಾವು ಪ್ರೂವ್ನ ಮಾಡಬೇಕಾಗುತ್ತೆ ಅಂತೇಳಿ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ. 4-5 ಜಸ್ಟ್ ರೀಕಾಲ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಏನು ಡಿಸ್ಕಸ್ ಮಾಡಿದ್ವಿ ಅಂದರೆ, ನೆಕ್ಸ್ಟು ಫಂಡಮೆಂಟಲ್ ಲಾಸ್ ಆಫ್ ಬೂಲಿಯನ್ ಆಲ್ಜಿಬ್ರಾದಲ್ಲಿ ಡಿಸ್ಕಸ್ ಮಾಡಿದ್ವಿ. ಫಂಡಮೆಂಟಲ್ ಲಾಸ್ ಆಫ್ ಬೂಲಿಯನ್ ಆಲ್ಜಿಬ್ರಾದಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಅಂದರೆ, 0 ಪ್ಲಸ್ ಅಂದರೆ ನಿಮ್ಮ ತಲೆಯಲ್ಲಿ ಆರ್ ಗೇಟ್ ಅಂತ, ಅಂಡ್ ಅಂದರೆ ಮಲ್ಟಿಪ್ಲಿಕೇಶನ್. ನೋಡಿ ಅದಕ್ಕೆ 0 ಪ್ಲಸ್ 0 0 ಹೆಂಗೆ ಇಂಡಿಕೇಶನ್ ಮಾಡ್ತೀವಿ, 0 ಪ್ಲಸ್ 1 ಯಾವ ಥರ ಇಂಡಿಕೇಶನ್ ಮಾಡ್ತಾ ಇದೀವಿ, 0 ಇಂಟು 0 ನೋಡಿ ಯಾವ ಥರ ಇಂಡಿಕೇಶನ್ ಮಾಡ್ತೀವಿ. ಇದು ನಾವು ಬೂಲಿಯನ್ ಲಾಸ್ನ ಬೇಸಿಕ್. ನೆಕ್ಸ್ಟು ಲಾಸ್ನ ಡಿಸ್ಕಸ್ ಮಾಡೋಣ. ಇಂಡೋಡಿಪೆಂಡೆನ್ಸಿ ಲಾಸ್ ಏನು ಡಿಸ್ಕ್ರೈಬ್ ಮಾಡುತ್ತೆ ಅಂದರೆ, ವೆನ್ ಎ ವೇರಿಯಬಲ್ ಈಸ್ ಕಂಬೈನ್ ವಿತ್ ಇಟ್ ಸೆಲ್ಫ್ ಯೂಸಿಂಗ್ ಆರ್ ಗೇಟ್ ಅಂಡ್ ಗೇಟ್, ದ ಔಟ್ಪುಟ್ ಈಸ್ ದ ಸೇಮ್ ವೇರಿಯಬಲ್. ಅಂದರೆ ಎರಡು ವೇರಿಯಬಲ್ ಕಾಂಬಿನೇಷನ್ನ ಮಾಡಿದ್ರೆ ಅದ್ರ ಜೊತೆನೆ ಯಾವ ಗೇಟ್ ಯೂಸ್ ಮಾಡಿ, ಆರು ಮತ್ತು ಅಂಡ್ ಯೂಸ್ ಮಾಡಿದ್ರೆ ಔಟ್ಪುಟ್ಟು ಸೇಮ್ ಬರುತ್ತೆ ಅಂತ ಹೇಳುತ್ತೆ. ಆಯಿತಾ, ಇದು ಸ್ಟೇಟ್ಮೆಂಟು ಏನಂತ ಹೇಳ್ತಾ ಇದ್ದಾರೆ, ನಿಂಗೆ ತೋರಿಸ್ತಾರೆ ಅಂದರೆ, ಎಕ್ಸ್ ಪ್ಲಸ್ ಎಕ್ಸ್ ಮಾಡಿದ್ರೆ ಎಕ್ಸೇ ಬರುತ್ತೆ, ಮತ್ತು ಎಕ್ಸ್ ಇಂಟು ಎಕ್ಸ್ ಮಾಡಿದ್ರೆ ಎಕ್ಸೇ ಬರುತ್ತೆ ಅಂತ ಹೇಳ್ತಾರೆ. ಓಕೆನಾ, ಇದನ್ನು ಹೆಂಗೆ ಪ್ರೂವ್ ಮಾಡಬೇಕು ಅಂದರೆ, ಇಲ್ಲಿ ಪ್ರೂವ್ ಅಂತ ಬರ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ. ಪ್ರೂವ್ ಫಸ್ಟೇನು ಇದು ಬರ್ಕೊತಾ ಇದ್ದೀನಿ, ಎ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್. ನೋಡಿ, ಲೆಟ್ ಇಫ್ ಎಕ್ಸ್ ಇಸ್ ಈಕ್ವಲ್ ಟು 0, ಎಲ್ ಎಚ್ ಎಸ್ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್. ಏನು ಇಕ್ವೇಷನ್ ಕೊಟ್ಟಿದ್ದಾರೆ ಅದಂಗೆ ಬರ್ಕೊಳ್ಳಿ, ಎಕ್ಸ್ ಪ್ಲಸ್ ಎಕ್ಸ್. ಎಕ್ಸ್ ವ್ಯಾಲ್ಯೂ ಏನಿದೆ 0 ಪ್ಲಸ್ ಎಕ್ಸ್ ವ್ಯಾಲ್ಯೂ ಏನಿದೆ 0, ಏನು ಉಳಿತು 0. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 0 ಅಂದರೆ 0 ಇನ್ಸ್ಟೆಡ್ ಆಫ್ ಏನಾಗುತ್ತೆ ಎಕ್ಸ್ ಅಂತ ಅರ್ಥ. ಓಕೆನಾ, ನೆಕ್ಸ್ಟ್ ಈಗ ಇಫ್ ಎಕ್ಸ್ ಇಸ್ ಈಕ್ವಲ್ ಟು 1, ಈಗೇನಾಗುತ್ತೆ, ಸೇಮ್ ಈಕ್ವೇಷನ್ ಬರ್ಕೊಳ್ಳಿ, ಎಕ್ಸ್ ಪ್ಲಸ್ ಎಕ್ಸ್. ಎಕ್ಸ್ ವ್ಯಾಲ್ಯೂ ಏನಿದೆ 1 ಪ್ಲಸ್ 1 1 ಉಳಿತು. 1 ಪ್ಲಸ್ 1 2 ಅಂತ ಬರೀಬಾರ್ದು ಬೂಲಿಯನ್ ಆಲ್ಜಿಬ್ರಾದಲ್ಲಿ, 1 ಪ್ಲಸ್ 1 1 ಅಂತ ಬರೀಬೇಕು. ಆಯಿತಾ, ಇದನ್ನು ಆರ್ ಎಚ್ ಎಸ್ ಅಂತ ಬರೀಬೇಕು. ಓಕೆನಾ, ಈ ರೀತಿ ಪ್ರೂವ್ ಮಾಡಬೇಕಾಗುತ್ತೆ ನಾವು ಯಾವುದೋ ಥೇರಮ್ಸ್ನ. ನಾವು ಲೆಟ್ಸ್ ಅಂತ ಹೇಳಿ ಎಕ್ಸ್ಗೆ ಒಂದು ವ್ಯಾಲ್ಯೂ 0 ಕೊಡಿ, ಒಂದ್ಸಲಿ 1 ಕೊಟ್ಟು ವ್ಯಾಲ್ಯೂಸ್ನ ಎಕ್ಸ್ಗೆ ಅಸೈನ್ ಮಾಡಿ ನಾವು ಪ್ರೂವ್ ಮಾಡಬೇಕಾಗುತ್ತೆ. ಆಗ ಏನಂತ ಹೇಳುತ್ತೆ, ಎಕ್ಸ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್. ಆಯಿತಾ, ನೆಕ್ಸ್ಟ್ ಎಕ್ಸ್ ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಹಿಂಗೆ ಪ್ರೂವ್ ಮಾಡ್ತೀರಾ, ಎಕ್ಸ್ ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್. ಓಕೆನಾ, ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು 0, ಎಕ್ಸ್ ಇಂಟು ಎಕ್ಸ್, ಎಕ್ಸ್ ವ್ಯಾಲ್ಯೂ ಇದೆ 0, 0 ಇಂಟು 0 0ನೇ ಬರ್ತಾ ಹೋಗಂದರೆ ಎಕ್ಸ್. ನೆಕ್ಸ್ಟ್ ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು 1, 1 ಇಂಟು 1 1ನೇ ಬರುತ್ತೆ, ಆರ್ ಎಚ್ ಎಸ್ ಇಸ್ ಈಕ್ವಲ್ ಟು ಎಕ್ಸ್. ಈ ರೀತಿ ಪ್ರೂವ್ ಮಾಡಬೇಕಾಗುತ್ತೆ ನೀವು.
ಓಕೆನಾ. ನೆಕ್ಸ್ಟ್ ಲಾ ಯಾವುದಪ್ಪ ಅಂದರೆ ನೋಡಿ, ಇನ್ವ್ಯಾಲ್ಯೂಷನ್ ಲಾ. ಏನಪ್ಪ ಹೇಳ್ತೀನಿ ಲಾ ಅಂದರೆ ಏನು, ಇಟ್ ಸ್ಟೇಟ್ ದಟ್ the complement of a variable is complemented again we get the same variable. ಏನಂತ ಹೇಳ್ತೀರಾ, the complement of a variable is complemented again we get the same variable. ಅಂದರೆ ಕಾಂಪ್ಲಿಮೆಂಟ್ ಆಗಿರೋದು again ಕಾಂಪ್ಲಿಮೆಂಟ್ ಆದರೆ ಸೇಮ್ ವೇರಿಯೇಬಲ್ ನಮಗೆ ಸಿಗುತ್ತೆ. ಎಕ್ಸಾಂಪಲ್ ನೋಡಿ, ಎಕ್ಸ್ ಡಬಲ್ ಅಂದರೆ ಸಿಂಗಲ್ ಕಾಂಪ್ಲಿಮೆಂಟು, ಅದು ಇನ್ನೂ ಸರಿ ಕಾಂಪ್ಲಿಮೆಂಟ್ ಮಾಡಿದ್ರೆ ಏನಾಗುತ್ತೆ, ಎಕ್ಸೇ ಬರುತ್ತೆ. ಪ್ರೂವ್ ಹೆಂಗೆ ಮಾಡ್ತೀರಾ, ಪ್ರೂಫ್ ಇಫ್ ಎಕ್ಸ್ ಈಸ್ ಈಕ್ವಲ್ ಟು 0 ದೆನ್ ಎಕ್ಸ್ ಏನಾಗುತ್ತೆ, ಸಿಂಗಲ್ ಕಾಂಪ್ಲಿಮೆಂಟ್ಗೆ 1 ಆಗುತ್ತೆ, ನೆಕ್ಸ್ಟ್ ಡಬಲ್ ಕಾಂಪ್ಲಿಮೆಂಟ್ಗೆ 0 ಆಗುತ್ತೆ. ಇಫ್ x is equal to 1 then x ಕಾಂಪ್ಲಿಮೆಂಟ್ಗೆ 0 ಆಗುತ್ತೆ, x ಡಬಲ್ ಕಾಂಪ್ಲಿಮೆಂಟ್ಗೆ 1 ಆಗುತ್ತೆ. ಓಕೆನಾ, ಈ ರೀತಿ ಪ್ರೂವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಯಾವುದಪ್ಪ ಅಂದರೆ ಕಾಂಪ್ಲಿಮೆಂಟರಿ ಲಾ. ಕಾಂಪ್ಲಿಮೆಂಟರಿ ಲಾ ಏನಪ್ಪ ಹೇಳುತ್ತೆ ಅಂದರೆ, ಕಾಂಪ್ಲಿಮೆಂಟರಿ ಲಾ ಹೇಳುತ್ತೆ ಕಂಬೈನಿಂಗ್ ಎ ವೇರಿಯೇಬಲ್ with its complement ಅಂತ ಹೇಳುತ್ತೆ. ಆಯಿತಾ, ಏನು ಸ್ಟೇಟ್ಮೆಂಟ್ ಹೇಳುತ್ತೆ ಅಂದರೆ ಜ್ಞಾಪಕ ಇಟ್ಕೊಬೇಕು, ಕಂಬೈನ್ ಎ ವೇರಿಯೇಬಲ್ ವಿತ್ ಇಟ್ಸ್ ಕಾಂಪ್ಲಿಮೆಂಟ್. ಏನು ಪ್ರೂವ್ ಮಾಡುತ್ತೆ, ಎಕ್ಸ್ ಪ್ಲಸ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 1. ಇನ್ನೊಂದು ಏನು ಹೇಳುತ್ತೆ, ಎಕ್ಸ್ ಇಂಟು ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 0. ಓಕೆನಾ, ಇದನ್ನು ಹೆಂಗೆ ಪ್ರೂವ್ ಮಾಡ್ತೀರಾ, ಫಸ್ಟ್ ಬರ್ಕೊಳ್ಳೋಣ. ಪ್ರೂವ್ ಫಸ್ಟ್ ಅದು ಎಕ್ಸ್ ಪ್ಲಸ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 1. ಇಫ್ ಎಕ್ಸ್ ಈಸ್ ಈಕ್ವಲ್ ಟು 0 ದೆನ್ ಏನಾಗುತ್ತೆ, ಎಕ್ಸ್ ವ್ಯಾಲ್ಯೂ 0 ಪ್ಲಸ್ ಕಾಂಪ್ಲಿಮೆಂಟ್ ಕೊಟ್ಟರೆ 1 ಆಗುತ್ತೆ. ಈಗ 1 ಉಳಿಯುತ್ತೆ. ಇನ್ನು ಆರ್ ಎಚ್ ಎಸ್ ಟು 1. ಇಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಕೊಟ್ಟಿದ್ದೀನಿ ಎಲ್ ಎಚ್ ಎಸ್ ಅಲ್ಲಿ, ಎಕ್ಸ್ ಪ್ಲಸ್ ಎಕ್ಸ್ ಬಾರ್ ಬರ್ಕೊಳ್ಳಿ. 1 ಕೊಟ್ಟರೆ ಇದೇನಾಗುತ್ತೆ, 0 ಆಗುತ್ತೆ. ಏನು ಉಳಿಯುತ್ತೆ, 1 ಉಳಿಯುತ್ತೆ. ಆಗ ಆನ್ಸರ್ ಏನಾಗುತ್ತೆ, ಎಕ್ಸ್ ಪ್ಲಸ್ ಏನಾಗುತ್ತೆ, ಎಕ್ಸ್ ಪ್ಲಸ್ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು 1. ಆಯಿತಾ, ನೆಕ್ಸ್ಟ್ ಇಲ್ಲಿ ಮಾಡೋಣ. ಎಕ್ಸ್ ಬಾರ್ ಲೆಟ್ x is equal to 0. 0 into 1 we get 0. So RHS. Okay na. Next let x is equal to 1. x into x bar ಏನಾಗುತ್ತೆ, 1 ಇದ್ರೆ 0 ಆಗುತ್ತೆ. again 1 ಇದು 0 ಆಗುತ್ತೆ. we'll get ಇದು 1 ಆಗುತ್ತೆ, ಸಾರಿ ಇದು 1 ಆಗುತ್ತೆ, ಇದು 0 ಆಗುತ್ತೆ. ಗೆಟ್ 0.
ಸೊ ಏನು ಬರ್ತೀವಿ ಲಾಸ್ಟಿಗೆ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಆಗಿದೆ ರೈಟ್ ಹ್ಯಾಂಡ್ ಸೈಡ್ಗಿಂತ ಸಿಂಪಲ್ ಆಗಿ ಬರ್ತೀವಿ. ನೆಕ್ಸ್ಟ್ ಒನ್ ಕಮ್ಯುನಿಟಿ ಲಾ. ಕಮ್ಯುನಿಟೇಟಿವ್ ಲಾ ಏನಪ್ಪ ಹೇಳುತ್ತೆ? ಇಟ್ ಸ್ಟೇಟ್ ದಟ್ ಏನು ಸ್ಟೇಟ್ ಮಾಡುತ್ತೆ? ಮೊದಲನೇದು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ವೈ ಪ್ಲಸ್ ಎಕ್ಸ್. ಎರಡನೇದು ಎಕ್ಸ್ ಇಂಟು ವೈ ಈಸ್ ಈಕ್ವಲ್ ಟು ವೈ ಇಂಟು ಎಕ್ಸ್. ಓಕೆನಾ? ಇದು ಮಾಡ್ಬೇಕಾದ್ರೆ ನಾವು ಟೇಬಲಲ್ಲೂ ಪ್ರೂವ್ ಮಾಡಿದ್ವಿ, ಜ್ಞಾಪಕ ಇದೆಯಾ? ಟೇಬಲ್ ಫಾರ್ಮೇಟ್ ಯೂಸಿಂಗ್ ಟ್ರೂತ್ ಟೇಬಲಲ್ಲೂ ಕೂಡ ಮಾಡ್ಬೋದು. ಆದರೆ ಥೇರಮ್ಸ್ ಅಂತ ಕೊಟ್ಟರೆ ಯೂಸಿಂಗ್ ಥೇರಮ್ ಅಂದರೆ ಈ ಥರ ಮಾಡಿ, ಯೂಸಿಂಗ್ ಟ್ರೂತ್ ಟೇಬಲ್ ಅಂದರೆ ಟೇಬಲ್ ಹಾಕ್ಕೊಂಡು ಮಾಡಿ. ಪ್ರೀವಿಯಸ್ ಕ್ಲಾಸ್ ಮಾಡಿದ್ವಲ್ಲ ಅದು. ಮೊದಲನೇದು ಬರ್ಕೊತಾ ಇದ್ದೀನಿ. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ವೈ ಪ್ಲಸ್ ಎಕ್ಸ್. ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂದ್ಕೊಳ್ಳಿ. ಹಾಗೇನಾಗುತ್ತೆ? ಇನ್ನೊಂದ್ಸರಿ ಬರ್ಕೊಳ್ಬೇಕಂದ್ರೆ ಎಕ್ಸ್ ವ್ಯಾಲ್ಯೂ 0 ಇರೋ ಕಡೆ 0 ಹಾಕಿ ಪ್ಲಸ್ ವೈ ಪ್ಲಸ್ 0 ಏನು ಉಳಿತು? ವೈ ಈಸ್ ಈಕ್ವಲ್ ಟು ವೈ. ಓಕೆನಾ? ನೆಕ್ಸ್ಟ್ ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು 1 ಕೊಟ್ವಿನಿ. ಆಗ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ 1 ಪ್ಲಸ್ ವೈ ಪ್ಲಸ್ 1 ಏನು ಉಳಿತು? 1. ಅರ್ಥಾಯ್ತಾ? ಈ ರೀತಿ ಮಾಡಬೇಕು. ನೆಕ್ಸ್ಟ್ ಈ ಕಡೆ ಬಿ ಎಕ್ಸ್ ಇಂಟು ವೈ ಈಸ್ ಈಕ್ವಲ್ ಟು ವೈ ಇಂಟು ಎಕ್ಸ್. ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು 0. ಅವಾಗೇನಾಗುತ್ತೆ? 0 ಇಂಟು ವೈ ಈಸ್ ಈಕ್ವಲ್ ಟು ವೈ ಇಂಟು 0. ವಿಲ್ ಗೆಟ್ 0. ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು 1. ಬರ್ಕೊಳ್ಳಿ ಎಕ್ಸ್ ಇಂಟು ವೈ ಈಸ್ ಈಕ್ವಲ್ ಟು ವೈ ಇಂಟು ಎಕ್ಸ್. ಎಕ್ಸ್ ವ್ಯಾಲ್ಯೂ ಇದೆ 1 ಇಂಟು ವೈ ಇಂಟು 1 ಏನು ಉಳಿತು ನಮಗೆ? ವಿಲ್ ಗೆಟ್ ವೈ. ಅಥವಾ ಇನ್ಸ್ಟೆಡ್ ಆಫ್ ಯು ಕ್ಯಾನ್ ರೈಟ್ 1. ಈ ರೀತಿ ಮಾಡಬೇಕಾಗುತ್ತೆ ಪ್ರೂಫ್. ಅರ್ಥ ಆಯ್ತಾ? ನೆಕ್ಸ್ಟ್ ಗೋ ಫಾರ್ ಅಸೋಸಿಯೇಟಿವ್ ಲಾ. ಅಸೋಸಿಯೇಟಿವ್ ಲಾ ಏನು ಹೇಳುತ್ತೆ? ಲೆಟ್ ಸ್ಟೇಟ್ ದಟ್ ಫಸ್ಟ್ ಒನ್ ಏನು ಹೇಳುತ್ತೆ? ಎಕ್ಸ್ ಪ್ಲಸ್ ಇಂಟು ವೈ ಇಂಟು ಝೆಡ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಟು ಝೆಡ್. ಸೆಕೆಂಡ್ ಏನು ಹೇಳುತ್ತೆ? ಫಾರ್ ಅಡಿಷನ್, ಇದು ಅಡಿಷನ್ಗೆ. ಮಲ್ಟಿಪ್ಲಿಕೇಶನ್ಗೆ ಏನು ಹೇಳುತ್ತೆ? ಎಕ್ಸ್ ಇಂಟು ವೈ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ವೈ ಝೆಡ್. ಇದು ಮಲ್ಟಿಪ್ಲಿಕೇಶನ್. ಪ್ರೂವ್ ಮಾಡೋಣ. ಪ್ರೂಫ್ ಆಯ್ತಾ? ಅಸೋಸಿಯೇಟಿವ್ ಲಾ ಏನು ಹೇಳುತ್ತೆ? ಎಕ್ಸ್ ಪ್ಲಸ್ ಎಕ್ಸ್ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಇಂಟು ಪ್ಲಸ್ ಝೆಡ್ ಅಂತ ಹೇಳುತ್ತೆ. ಇದನ್ನ ಹೆಂಗೆ ಪ್ರೂವ್ ಮಾಡಬೇಕು? ಸೇಮ್ ಫಸ್ಟ್ ಪ್ರಾಬ್ಲಮ್ ಬರ್ಕೊಳ್ಳಿ. ಎಕ್ಸ್ ಪ್ಲಸ್ ವೈ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಝೆಡ್ ಬರ್ಕೊಂಡ್ರಾ? ನೆಕ್ಸ್ಟ್ ಪ್ರೂವ್ ಮಾಡೋಣ. ಲೆಟ್ ಇಫ್ ಎಕ್ಸ್ ಈಸ್ ಈಕ್ವಲ್ ಟು 0, LHS ಏನು ಮಾಡ್ತೀರಾ? LHS ಎಕ್ಸ್ ಜಾಗಕ್ಕೆ 0 ಪ್ಲಸ್ ವೈ ಝೆಡ್
ಏನಿರುತ್ತೆ ಆನ್ಸರು y ಪ್ಲಸ್ ಝೆಡ್. ನೆಕ್ಸ್ಟ್ ಇಫ್ x ಇಸ್ ಈಕ್ವಲ್ ಟು 1 ಆಗ ಏನಾಗುತ್ತೆ ಹಾಕೊಳ್ಳಿ ಒಂದ್ಸಲಿ ಎಕ್ಸ್ ಪ್ಲಸ್ ವೈ ಝೆಡ್. ಎಕ್ಸ್ 1 ಅಂದರೆ ಪ್ಲಸ್ ವೈ ಝೆಡ್ ಏನು ಉಳಿತು 1. ಈಗೇನು ಮಾಡ್ತೀರಾ ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 1 ಆದರೆ ಎಕ್ಸ್ ಪ್ಲಸ್ ವೈ ಝೆಡ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಝೆಡ್ ಆಯಿತಾ. ನೆಕ್ಸ್ಟ್ ಈ ಥರ ಪ್ರೂವ್ ಮಾಡ್ಬೋದು. ಅದರ್ವೈಸ್ ನೀವು ಟೇಬಲ್ ಫಾರ್ಮೆಟಲ್ಲೂ ಕೂಡ ಪ್ರೂವ್ ಮಾಡ್ಬೋದು. ಟೇಬಲ್ ಫಾರ್ಮೆಟಲ್ಲಿ ಇದ್ಯಾವ ಫಾರ್ಮೆಟು ಯೂಸಿಂಗ್ ಲಾಸ್, ಯಾವ ಲಾ ಯೂಸಿಂಗ್ ಲಾಸ್ ಅಥವಾ ಏನಂತ ಹೇಳ್ಬೋದು ಯೂಸಿಂಗ್ ಅಸೋಸಿಯೇಟಿವ್ ಲಾ. ಅದರ್ವೈಸ್ ಯು ಕ್ಯಾನ್ ಸೇ ಸಿಂಪ್ಲಿ ಯೂಸಿಂಗ್ ಹೇಳಿ ಯೂಸಿಂಗ್ ವಾಟ್ ಯೂಸಿಂಗ್ ಬೂಲಿಯನ್ ಆಲ್ಜಿಬ್ರಾ ಥಿಯರಮ್ಸ್. ಏನಂತ ಹೇಳ್ತೀರಾ ಯೂಸಿಂಗ್ ಬೂಲಿಯನ್ ಆಲ್ಜಿಬ್ರಾ ಥಿಯರಮ್ಸ್. ಇನ್ನೊಂದ್ಸರಿ ಹೇಳಿ ಯೂಸಿಂಗ್ ಬೂಲಿಯನ್ ಆಲ್ಜಿಬ್ರಾ ಥಿಯರಮ್ ಅಂತ ಹೇಳ್ತೀವಿ. ಆ ಥಿಯರಮ್ಸ್ ಅಂತ ಕೊಟ್ಟರೆ ಈ ರೀತಿ ನಾವು ಬರೀಬೇಕು, ಇಲ್ಲ ಅಂದರೆ ನಾವು ಟೇಬಲ್ ಯೂಸ್ ಮಾಡಿಕೊಂಡು ಬರೀಬೇಕು. ಎಕ್ಸಾಂಪಲ್ ಕ್ವಶನ್ ಕೇಳೋದೇನು ಯೂಸಿಂಗ್ ಥಿಯರಮ್ ಅಂದರೆ ಈ ಥರ ಲೆಟ್ ಎಕ್ಸ್ ವ್ಯಾಲ್ಯೂ 0 ವ್ಯಾಲ್ಯೂಸ್ ಹಾಕೊಂಡು ಮಾಡಿ, ಇಲ್ಲ ಯೂಸಿಂಗ್ ಟ್ರೂತ್ ಟೇಬಲ್ ಅಂದರೆ ಮಾಮೂಲು ಟೇಬಲ್ ಹಾಕೊಂಡು ಎಕ್ಸ್ಪ್ಲೈನ್ ಮಾಡಿ. ಅರ್ಥ ಆಯ್ತಾ? ಏನು ಬರ್ತೀರಾ ಇಲ್ಲಿ ಯೂಸಿಂಗ್ ಥಿಯರಮ್ಸ್. ಇದನ್ನೇ ಯೂಸಿಂಗ್ ಟೇಬಲಲ್ಲಿ ಹೆಂಗೆ ಮಾಡ್ತಾರೆ ಅಂತ ನೋಡೋಣ. ಯೂಸಿಂಗ್ ಟೇಬಲಲ್ಲಿ ಹೆಂಗೆ ಮಾಡ್ತಾರೆ ನೋಡಿ, ಇಲ್ಲಿ ಬರ್ಕೊಳ್ತೀನಿ. ಸೇಮು ಕಾಣ್ತಾ ಇದೆಯಾ? ಏನು ಕ್ವಶನು ಎಕ್ಸ್ ಪ್ಲಸ್ ವೈ ಝೆಡ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್. 3 ಕಾಂಬಿನೇಷನ್ ಇದೆ ವೇರಿಯೇಬಲ್ಲು ಬರ್ಕೊತಾ ಇದ್ದೀನಿ ನೋಡಿ. ಎಕ್ಸು ವೈ ಝೆಡ್ ಕಾಂಬಿನೇಷನ್ ಆಯಿತು. ನೆಕ್ಸ್ಟ್ ಆಮೇಲೆ ವೈ ಪ್ಲಸ್ ಝೆಡ್ ಆಯಿತು. ನೆಕ್ಸ್ಟು ಎಕ್ಸ್ ಪ್ಲಸ್ ವೈ ಮಾಡ್ತೀವಿ. ಅದಾದಮೇಲೆ ಎಕ್ಸ್ ಪ್ಲಸ್ ವೈ ಝೆಡ್, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್. ಓಕೆನಾ? ಈಗ ಸ್ಕೇಲ್ ತೊಗೊಂಡು ನೀಟಾಗಿ ಡ್ರಾ ಮಾಡಿ ಲೈನ್ನ. ಓಕೆ, ಕಾಂಬಿನೇಷನ್ ಜನರೇಟ್ ಮಾಡೋಣ. 0 0 0 0 0 1 0 1 0 0 1 1 1 0 0 1 0 1 1 1 0 1 1 1 ಆಯಿತಾ? ವೈ ಪ್ಲಸ್ ಝೆಡ್ ಇದು ಮತ್ತು ಇದು 0 ಪ್ಲಸ್ 0 0 0 ಪ್ಲಸ್ 1 1 1 ಪ್ಲಸ್ 0 1 1 ಪ್ಲಸ್ 1 1 0 ಪ್ಲಸ್ 0 0 0 ಪ್ಲಸ್ 1 1 1 ಪ್ಲಸ್ 0 1 1 ಪ್ಲಸ್ 1 1. ನೆಕ್ಸ್ಟ್ ಎಕ್ಸ್ ವೈ 0 ಪ್ಲಸ್ 0 0 0 ಪ್ಲಸ್ 0 0 0 ಪ್ಲಸ್ 1 1 1 0 ಪ್ಲಸ್ 1 1 1 ಪ್ಲಸ್ 0 1 1 ಪ್ಲಸ್ 0 1 1 ಪ್ಲಸ್ 1 1 1 ಪ್ಲಸ್ 1 1. ನೆಕ್ಸ್ಟ್ ವೈ ಝೆಡ್ ಪ್ಲಸ್ ಎಕ್ಸ್ 0 ಪ್ಲಸ್ 0 0 0 ಪ್ಲಸ್ 1 1 0 ಪ್ಲಸ್ 1 1 0 ಪ್ಲಸ್ 1 1 1 ಪ್ಲಸ್ 0 1 1 ಪ್ಲಸ್ 1 1 1 ಪ್ಲಸ್ 0 1 1 ಪ್ಲಸ್ 1 1. ನೆಕ್ಸ್ಟ್ ಇದು ಎಕ್ಸ್ ಪ್ಲಸ್ ವೈ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ 0 ಪ್ಲಸ್ 0 0 1 ಪ್ಲಸ್ 0 1 0 ಪ್ಲಸ್ 1 1 1 ಪ್ಲಸ್ 1 1 0 ಪ್ಲಸ್ 1 1
1 plus 1 1 0 plus 1 1 1 plus 1 1 1 2 3 4 5 6 7 8 1 2 3 4 5 6 7 8 ರೈಟ್ ಆಯಿತಾ. ಈ ರೀತಿ ಕಾಂಬಿನೇಷನ್ಸ್ನ ಮಾಡಬೇಕು ನೋಡಿ. ಇಲ್ಲಿ ಇದು ಸಮ ಇದೆ ಅಂತ ಹೇಳಿದಾನಲ್ವಾ, ಹಿಂಗಾಗಿ ಇದು ಲೆಫ್ಟ್ ಹ್ಯಾಂಡ್ ಸೈಡು, ಇದು ರೈಟ್ ಹ್ಯಾಂಡ್ ಸೈಡ್ ಅಲ್ವಾ. ಎರಡು ಸಮ ಇದೆಯಾ. ಈ ರೀತಿ ಪ್ರೂವ್ ಮಾಡೋದು ನಾವು ಯೂಸಿಂಗ್ ಟೇಬಲ್ ಅಂತ ಕರಿತೀವಿ. ನಾವು ಡೈರೆಕ್ಟ್ ಮಾಡೋದನ್ನ ಏನಂತೀವಿ, ಯೂಸಿಂಗ್ ಥಿಯರಮ್ಸ್ ಅಂತೀವಿ. ಅಲ್ಲೇ ಕೊಡ್ತಾನೆ, ಕ್ವಶನ್ ಅಲ್ಲೇ ಕೊಡ್ತಾನೆ, ಯೂಸಿಂಗ್ ಥಿಯರಮ್ಸ್ ಪ್ರೂವ್ ದಟ್ ಈಕ್ವೇಷನ್ ಯೂಸಿಂಗ್ ಥಿಯರಮ್, ಅಥವಾ ಸಿಂಪ್ಲಿಫೈ ದ ಈಕ್ವೇಷನ್ ಯೂಸಿಂಗ್ ಥಿಯರಮ್, ಅಥವಾ ಯೂಸಿಂಗ್ ಟ್ರೂ ಟೇಬಲ್ ಪ್ರೂವ್ ದಟ್ ಅಂತ ಕೇಳ್ತಾರೆ. ಅದನ್ನ ನೋಡಬೇಕು, ಟೇಬಲ್ಲ ಅಥವಾ ಥಿಯರಮ್ ಅಂತ. ಅಕಸ್ಮಾತ್ ಕ್ವಶನಲ್ಲಿ ಥಿಯರಮ್ಮು ಕೇಳಿಲ್ಲ, ಟೇಬಲ್ ಕೇಳಿಲ್ಲ, ಪ್ರೂವ್ ದಟ್ ಅಂದರೆ ನೀವು ಥಿಯರಮ್ಸ್ ಅವ್ರು ಯೂಸ್ ಮಾಡ್ಕೊಂಡು ಮಾಡ್ಬೋದು, ಟೇಬಲ್ ಅವ್ರು ಯೂಸ್ ಮಾಡ್ಕೊಬೋದು, ನಿಮಗೆ ಚಾಯ್ಸ್ ಅದು. ನೀವು ಬೇಕಾದ್ರೆ ಟೇಬಲ್ ಅವ್ರು ಯೂಸ್ ಮಾಡಿ, ಥಿಯರಮ್ ಅವ್ರು ಯೂಸ್ ಮಾಡಿ. ಅವರು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಕೇಳಿದ್ರೆ ಮಾತ್ರ ನೀವು ಆ ಮೆಥಡ್ ಫಾಲೋ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಿಮ್ಗೆ ಎರಡು ಆಪ್ಷನ್ ಇರುತ್ತೆ, ಟೇಬಲ್ ಅವ್ರು ಯೂಸ್ ಮಾಡ್ಕೊಂಡು ಮಾಡ್ಬೋದು, ಥಿಯರಮ್ಸ್ ಅವರು ಯೂಸ್ ಮಾಡಿಕೊಂಡು ಮಾಡಬೇಕು. ಆದರೆ ಎಕ್ಸಾಮಲ್ಲಿ 1 ಮಾರ್ಕ್ಸಿಗೆ ಥಿಯರಮ್ಸ್ನ ಸ್ಟೇಟ್ಮೆಂಟ್ ಅಂತ ಕೇಳ್ತಾರೆ. ಆ ಸ್ಟೇಟ್ಮೆಂಟ್ನ ನೀವು ಜ್ಞಾಪಕ ಇಟ್ಕೊಬೇಕಾಗುತ್ತೆ.